ಮಂಡ್ಯದ ರಣಕಣ ರೋಚಕವಾಗಿದೆ ಈ ಬಾರಿ. ಮಂಡ್ಯ ಯಾವಾಗಲೂ ಕೂಡ ಹಾಗೆ ಚುನಾವಣೆ ಬಂದಾಗ ಇಂಡಿಯಾದಲ್ಲೇ ಸದ್ದಾಗುತ್ತೆ. ಈ ಬಾರಿಯೂ ಕೂಡ ಅದು ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣಾ ಕಾವು ಮಂಡ್ಯದಲ್ಲಿ ಸಕ್ಕರೆ ನಾಡಲ್ಲಿ ತ್ರಿಕೋನ ಸ್ಪರ್ಧೆ ಆಗುವ ಸಾಧ್ಯತೆ ಇದೆ. ಮತ್ತೆ ದಳಪತಿ ಹಾಗೂ ಸ್ವಾಭಿಮಾನಿ ಮುಖಾಮುಖಿ, ಸ್ವಾಭಿಮಾನಿ ಸುಮಲತಾ ಮುಖಾಮುಖಿ ಆಗುವ ಸಾಧ್ಯತೆ ಇದೆ. ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಬೇರೆ ಕಡೆಯಲ್ಲಿ ಸ್ಪರ್ಧಿಸಲ್ಲ ಅಂತೇಳಿ ಸುಮಲತಾ ಹೇಳಿದ್ದಾರೆ. ಸುಮಲತಾ ಜೊತೆ ಮಾತುಕತೆಗೆ ದಳಪತಿಗಳು ಮುಂದಾಗಿದ್ದಾರೆ. ಸ್ವಾಭಿಮಾನಿಗೆ ಮಂಡ್ಯ ಕ್ಷೇತ್ರ ತ್ಯಾಗ ಮಾಡ್ತಾರಾ ದಳಪತಿಗಳು? ನಾವಂತೂ ಸುಮಲತಾರನ್ನ ಕರೆದಿಲ್ಲ ಅಂತೇಳಿ ಕಾಂಗ್ರೆಸ್, ಅದರಲ್ಲೂ ಕೂಡ ಮಾನ್ಯ ಮಂತ್ರಿಗಳು, ಕೃಷಿ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಕ್ಲಿಯರ್ ಆಗಿದೆ, ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡೋದು ಪಕ್ಕ. ದಳಪತಿಗಳು ಕೂಡ ಅಲ್ಲೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ JDSನ ಬೆಲ್ಟ್ ಅದು. ಹಿಂದಿನ ಚುನಾವಣೆಯಲ್ಲಿ ಸ್ವಲ್ಪ ಅವರಿಗೆ ಡ್ಯಾಮೇಜ್ ಆಯಿತು. ಸುಮಲತಾ ನಾನಂತೂ ಏಕಾಂಗಿ ಆದ್ರೂ ಸ್ಪರ್ಧೆ ಮಾಡ್ತೀನಿ, BJP ಜೊತೆಲಿ ಒಲವು ಅಂತೇಳಿ ಎಲ್ಲ ಅವ್ರು ಹೇಳಿ ಆಗಿದೆ, ಮೈತ್ರಿಗೆ ಬೆಂಬಲ ಅಂತ ಹೇಳಿದ್ದಾರೆ. ಹಾಗಾದರೆ ತ್ರಿಕೋನ ಸ್ಪರ್ಧೆ ಏನಾದರೂ ನಡೆಯುತ್ತಾ ಮಂಡ್ಯದಲ್ಲಿ ಅನ್ನೋದು ಭಾರಿ ಕುತೂಹಲ. ಇನ್ನು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಏನಂತ ನೋಡೋಣ ಬನ್ನಿ. ಕಾಂಗ್ರೆಸ್ನವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಜಿಲ್ಲೆಯವರಾಗಲಿ ನಮ್ಮ ರಾಜ್ಯದವರಾಗಲಿ ನಮ್ಮ ಹತ್ರ ರಾಷ್ಟ್ರದ ನಾಯಕರಲ್ಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ. ಅಧಿಕೃತವಾಗಿ ಅವರು BJPಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು. ಕಾಂಗ್ರೆಸ್ನವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಜಿಲ್ಲೆಯವರಾಗಲಿ ನಮ್ಮ ರಾಜ್ಯದವರಾಗಲಿ ನಮ್ಮ ಹತ್ರ ರಾಷ್ಟ್ರದ ನಾಯಕರಲ್ಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ. ಅಧಿಕೃತವಾಗಿ ಅವರು BJPಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು. ಕಾಂಗ್ರೆಸ್ನವರು ಸುಮಲತಾ ಅಂಬರೀಶ್ ಅವರ ನಡೆ ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾನು ನಿಲ್ತೀನಿ ಮಂಡ್ಯ ಲೋಕಸಭಾ ಕ್ಷೇತ್ರ, ಅದೇ ನನ್ನ ಕಾರ್ಯಕ್ಷೇತ್ರ ಅಂತೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಕಳೆದ ಬಾರಿ ಹೆಂಗಾಗಿತ್ತು ಲೋಕಸಭಾ ಕ್ಷೇತ್ರ ಮಂಡ್ಯದ್ದು ಅಂತ ಹೇಳಿದರೆ, ದಳಪತಿಗಳು ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಸುಮಲತಾ ಸ್ವಾಭಿಮಾನಿ ಮತಗಳಿಂದ ಗೆದ್ದಿದ್ರು. ನೆಕ್ ಟು ನೆಕ್ ಫೈಟ್ ಇತ್ತು, ಕೊನೆವರೆಗೂ ಕೂಡ ಫೈಟ್ ಇತ್ತು. ಈ ಬಾರಿ ಸುಮಲತಾ ಹೇಳ್ತಾ ಇದ್ದಾರೆ, ನಾನು ಮಂಡ್ಯ ಕ್ಷೇತ್ರದಲ್ಲೇ ನಿಲ್ತೀನಿ, ಮಂಡ್ಯ ಕ್ಷೇತ್ರ ಬಿಟ್ಟು ನಾನು ಕದಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದಳಪತಿಗಳು ಕೂಡ ಮಂಡ್ಯದಲ್ಲಿ ತಾವು ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಸುಮಲತಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಸುಮಲತಾ ಬಿಟ್ಕೊಡ್ತಾರ ದಳಪತಿಗಳಿಗೆ? ಚಾನ್ಸೇ ಇಲ್ಲ. ಅವ್ರು ಹೇಳಿದ್ದಾರೆ ನಾನು ನಿಲ್ತೀನಿ ಅನ್ನೋದು. ಹಾಗಾದರೆ ದಳಪತಿಗಳು ಸುಮಲತಾಗೆ ಬಿಟ್ಕೊಡ್ತಾರಾ? ಇದು ಕೂಡ ಕುತೂಹಲ ಇದೆ. ಕಾಂಗ್ರೆಸ್ ಬಾಗಿಲು ಸುಮಲತಾ ಅವರಿಗೆ ತೆರೆದಿದೆಯಾ ಅಂತೇಳಿ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾವು ಸುಮಲತಾ ಅವರನ್ನು ಕರೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಸುಮಲತಾ ಕೂಡ ನಿಲ್ತಾರೆ, ದಳಪತಿಗಳು ಕೂಡ ನಿಲ್ಲೋ ಲೆಕ್ಕಾಚಾರದಲ್ಲಿದ್ದಾರೆ. ಕಾಂಗ್ರೆಸ್ ಕೂಡ ಒಂದು ಲೆಕ್ಕಾಚಾರ ಹಾಕ್ಕೊಂಡಿದೆ, ಒಂದು ಸ್ಟ್ರಾಟಜಿ ಪ್ಲೇ ಮಾಡಿದೆ. ಹಾಗಾದರೆ ತ್ರಿಕೋನ ಸ್ಪರ್ಧೆ ಆಗುತ್ತಾ ಮಂಡ್ಯ ಲೋಕಸಭಾ ಕಣ ಅನ್ನೋದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ನಡೆ ಅಂತೂ ಈಗ ಅದು ಏನಾಗಿರುತ್ತೆ ಅನ್ನೋದನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸುಮಲತಾ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದು ಒಂದು ರೋಚಕ. ಅದು ದಳಪತಿಗಳ ಕೋಟೆಯಲ್ಲಿ ಇಡೀ JDS ಹೋಲ್ ಆ್ಯಂಡ್ ಸೋಲ್ ಅಲ್ಲಿ ಪ್ರಚಾರ ಮಾಡಿ ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲೇಬೇಕು ಅಂತೇಳಿ ಸಕಲ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯ ಆಗಲಿಲ್ಲ. ನೆಕ್ ಟು ನೆಕ್ ಫೈಟ್ ಇತ್ತು. ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ. ಸುಮಲತಾ ಅವರು ಸೆರೆಗೊಡ್ಡಿ ನನಗೆ ಮತ ಕೊಡಿ, ಸ್ವಾಭಿಮಾನಿ ಓಟನ್ನು ತನ್ನ ಕಡೆಗೆ ಅವರು ಪುಲ್ ಮಾಡ್ಕೋತಾರೆ, ಗೆಲ್ತಾರೆ. ಆದರೆ ನೆಕ್ಸ್ಟ್ ಟರ್ಮ್ನಲ್ಲಿ ಅವ್ರು ಗೆಲ್ತಾರಾ, ಒಳ್ಳೆ ಕೆಲಸ ಮಾಡಿದಾರಾ, ಮತ್ತೊಂದು ಮತದಾರರೇ ನಿರ್ಧಾರ ಮಾಡಬೇಕು. ಆದರೆ ಈ ಬಾರಿ ಲೋಕಸಭಾ ಕಣ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ.